ಪವರ್ ಶೇರಿಂಗ್ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಯುದ್ಧಕ್ಕೆ ಇದೀಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆಶಿ. ಈ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ನಾನು ಸಿದ್ದರಾಮಯ್ಯ ಇಬ್ರು ಹೈಕಮಾಂಡ್ ಕಟ್ಟಾಳುಗಳು. ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧವಾಗಿದ್ದೇವೆ. ಹೈಕಮಾಂಡ್ ನಾಯಕರ ಮಾತಿನಂತೆ ನಾವಿಬ್ಬರು ನಡೆದುಕೊಳ್ತೀವಿ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವರಿಷ್ಠರ ಸಮ್ಮುಖದಲ್ಲಿ ಹಂಚಿಕೆ ಸೂತ್ರ ತೀರ್ಮಾನವಾಗಲಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಪವರ್ ಶೇರಿಂಗ್ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಯುದ್ಧಕ್ಕೆ ಇದೀಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆಶಿ. ಈ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ನಾನು ಸಿದ್ದರಾಮಯ್ಯ ಇಬ್ರು ಹೈಕಮಾಂಡ್ ಕಟ್ಟಾಳುಗಳು. ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧವಾಗಿದ್ದೇವೆ. ಹೈಕಮಾಂಡ್ ನಾಯಕರ ಮಾತಿನಂತೆ ನಾವಿಬ್ಬರು ನಡೆದುಕೊಳ್ತೀವಿ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವರಿಷ್ಠರ ಸಮ್ಮುಖದಲ್ಲಿ ಹಂಚಿಕೆ ಸೂತ್ರ ತೀರ್ಮಾನವಾಗಲಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಪವರ್ ಶೇರಿಂಗ್ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಯುದ್ಧಕ್ಕೆ ಇದೀಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆಶಿ. ಈ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ನಾನು ಸಿದ್ದರಾಮಯ್ಯ ಇಬ್ರು ಹೈಕಮಾಂಡ್ ಕಟ್ಟಾಳುಗಳು. ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧವಾಗಿದ್ದೇವೆ. ಹೈಕಮಾಂಡ್ ನಾಯಕರ ಮಾತಿನಂತೆ ನಾವಿಬ್ಬರು ನಡೆದುಕೊಳ್ತೀವಿ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವರಿಷ್ಠರ ಸಮ್ಮುಖದಲ್ಲಿ ಹಂಚಿಕೆ ಸೂತ್ರ ತೀರ್ಮಾನವಾಗಲಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ
ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಪವರ್ ಶೇರಿಂಗ್ ಯುದ್ಧಕ್ಕೆ ಎಂಟ್ರಿ ಕೊಟ್ಟ ಡಿಕೆಶಿ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆಶಿ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆ ಶಿವಕುಮಾರ್. ಪವರ್ ಶೇರಿಂಗ್ ಯುದ್ಧಕ್ಕೆ ಇದೀಗ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಬದಲಾವಣೆ ಬೆರಗಾಳಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ ಡಿಕೆಶಿ. ಈ ರೀತಿಯಾಗಿ ಪ್ರಶ್ನೆ ಮೂಡ್ತಾ ಇದೆ. ನಾನು ಸಿದ್ದರಾಮಯ್ಯ ಇಬ್ರು ಹೈಕಮಾಂಡ್ ಕಟ್ಟಾಳುಗಳು. ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧವಾಗಿದ್ದೇವೆ. ಹೈಕಮಾಂಡ್ ನಾಯಕರ ಮಾತಿನಂತೆ ನಾವಿಬ್ಬರು ನಡೆದುಕೊಳ್ತೀವಿ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಒಂದು ಹೇಳಿಕೆ. ಅಧಿಕಾರ ಹಂಚಿಕೆ ಸೂತ್ರ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ವರಿಷ್ಠರ ಸಮ್ಮುಖದಲ್ಲಿ ಹಂಚಿಕೆ ಸೂತ್ರ ತೀರ್ಮಾನವಾಗಲಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಎಲ್ಲಿದೆ, ಎಲ್ಲಿ ಚರ್ಚೆ ಇದೆ, ನಾನೇ ಹೇಳ್ತಾ ಇದ್ದೀನಿ. ನಥಿಂಗ್ ಟು ಬಿ ಡಿಸ್ಕಸ್ಡ್. ನಿನ್ನೆ ಸಿದ್ದರಾಮಯ್ಯನವರು ಕ್ಲಿಯರಾಗಿ ಹೇಳಿದ್ದಾರೆ. ಕೆಲವು ಮಾಧ್ಯಮದವರು ಬೇರೆ ರೀತಿ ಬರೀತಾ ಇದ್ದಾರೆ. ನೋ ಕ್ವಶನ್. ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅದೇ ಮಾತು. ಆ ಮಾತು ಮೇಲೆ ಇಲ್ಲಿ ಯಾವ ಥರದ ಯಾರು ಚರ್ಚೆಯನ್ನು ಮಾಡಬಾರ್ದು. ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ, ನನ್ನ ಪರವಾಗಿ ಮಾತಾಡಿದ್ರು ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು. ಡ್ಯಾಮೇಜೇ. ಇದ್ರ ಬಗ್ಗೆ ಚರ್ಚೆ ಮಾಡಿರೋರು ಎಲ್ಲ ಪಕ್ಷದ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ದಾರೆ ಅಷ್ಟೇ. ಅವ್ರು ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದು ಕೇಳ್ತೀವಿ ಅಂತ. ಆ ರೀತಿ ನಾವೆಲ್ಲ ಕೇಳ್ಕೊಂಡು ಹೋಗುವಂಥವ್ರು ಶಿಸ್ತಿನ ಸಿಪಾಯಿಗಳು. ನಮಗೆ ಪಕ್ಷ ಇಂಪಾರ್ಟೆಂಟು, ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ. ಸಿದ್ದರಾಮಯ್ಯನವರು ಅವರು ಹೇಳಿದ್ದಾರೆ, ನಾನು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಪಕ್ಷ ಏನು ಹೇಳ್ತದೆ ಹಂಗೆ ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಕೆಲಸ ನಾವೆಲ್ಲ ಮಾಡೋದು.